ಪುದ್ದು ನಾನು ಇವಾಗ ಊರಿಗೆ ಹೋಯ್ತಾ ಇದ್ದೀನಿ. ಸಾವುಕಾರ ಹೆಂಗಿದ್ರು ನನ್ನ ಗಂಡ ಆಸ್ತಿ ಎಲ್ಲನೂ ನನ್ನ ಹೆಸ್ರಿಗೆ ಬರ್ದವನಿ. ಇನ್ನು ಯಾವಾಗ ಬಂದ್ರು ಆಸ್ತಿ ಎಲ್ಲ ನಮ್ದೇನೇನಿಯ. ದೆಯ್ಯ ಹೇಳ್ದಂಗೆ ಏನಿಯ ಮಾಡ್ತಾ ಇವ್ನಿ ನಾನಂತೂ ದೆಯ್ಯ ನೀನು ಎಲ್ಲ ಮುಗಿಸ್ಕೊಬಿಟ್ಟು ಏನೇನೈತೆ ಎಲ್ಲ ಮುಗಿದ್ಮೇಲೆ ನೀಟಾಗಿ ನಿಮ್ಮ ಮನೆಗೆ ಹೋಗಿ ಆಮೇಲೆ ಏನೋ ಮಾಡು ಅಂತ ಹೇಳೈತಿ. ಮಾಡ್ಬಿಟ್ಟು ನೆಟ್ಟಿಗೆ ಬರ್ತೀನಿ. ಸರಿ ನಾ ಫ್ಯಾಕ್ಟ್ರಿ ಎಲ್ಲ ಮುಗಿಯೋ ವರ್ಷಕ್ಕೆ ಬರ್ತೀನಿ. ಈಗ ನಮ್ಮ ಅಮ್ಮಂಗೂ ಬೇರೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನೀನು ಆಸ್ತಿ ಎಲ್ಲ ಬರ್ಸ್ಕೊಂಡಿದ್ದಾಯ್ತಲ್ಲ, ಅದಕ್ಕೆ ನನ್ನ ಪಾಡು ನಾನು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನೀನಿರಲಿಲ್ಲ ಅಂತಂದರೆ ಇಷ್ಟೆಲ್ಲ ಮಾಡೋಕ್ಕೆ ಆಯ್ತಾ ಇರಲಿಲ್ಲ ದೇವರಣೆಗೂ. ನೀನು ಇದ್ದಿದ್ದಕ್ಕೇನೆಯ ನೀನು ಹಾಗೆ ನೀ ದೆಯ್ಯದ ಸಹಾಯ ಇರೋದಕ್ಕೇನೆಯ ನಾನು ಇಷ್ಟೆಲ್ಲ ಮಾಡಿದ್ದು ಇಷ್ಟೆಲ್ಲನೂ ಧೈರ್ಯವಾಗಿ ಓಡಾಡ್ತಿರೋದು. ಪದು ನೀ ಸಹಾಯ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ನಾನು ಇನ್ನು ಹೊರಡ್ತೀನಿ. ನಿಮ್ಮಿಂದ ನನ್ನ ಜೀವನ ಅಂತೂ ಉಳಿತು. ನನ್ನ ಗಂಡ ಎಲ್ಲನೂ ಮೋಸ ಮಾಡ್ಬಿಟ್ಟು ನನ್ನ ಹತ್ರ ದುಡ್ಡೆಲ್ಲ ಕಿತ್ಕೊಬಿಟ್ಟಿದ್ದ, ಜೊತೆಗೆ ಹೊಲಪಲೆಲ್ಲ ಕಿತ್ಕೊಬಿಟ್ಟಿದ್ದ. ನನ್ನ ಮಗಂಗೆ ಬುದ್ಧಿ ಕಲಿಸೋಕ್ಕೆ ಒಂದು ಸರಿಯಾಗಿರೋ ದಾರಿನ ಮಾಡ್ಕೊಟ್ಬಿಟ್ಟಿದ್ಯಾ. ಸರಿ ನಾನಂತೂ ಇನ್ನು ಹೊಂಟ್ಬಿಡ್ತೀನಿ. ಇಲ್ಲಾಂದರೆ ನನ್ನ ಗಂಡ ಏನಾರು ನೋಡ್ದ ಅಂತ ಹೇಳಿದ್ರೆ ಬಿಡೋಕ್ಕಿಲ್ಲ ನನ್ನ. ಆಮೇಲಿಂದ ಎಲ್ಲೋಯ್ತಿದ್ಯಾ ಅಂತ ಹೇಳ್ತಾನೆ. ಮಂತಕ್ಕೆ ನಾನು ಬಂದು ಕೇಳಿದ್ರೆ ನೀನೇ ಏನಾರ ಹೇಳು. ಹಾಂ ಸರಿ ಸರಿ ಆಯಿತು. ಹೆಂಗೋ ನೀವು ಸಂದಕ್ಕಿದ್ರೆ ನಂಗೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ನೀವು ಸಂದಕ್ಕಿರ್ರಿ. ನಿನ್ನಂತ ಒಳ್ಳೆ ಮನಸ್ಸು ಎಲ್ರಿಗೂ ಸಿಗೋಕ್ಕಿಲ್ಲ ಬಿಡು. ನನಗೆ ಗೊತ್ತು ಸಾವುಕಾರ ಹುಡ್ಕೊಂಡು ಬಂದೇ ಬತ್ತ ನನ್ನ ಅಂತ ಹೇಳ್ಬಿಟ್ಟು ಹೆಂಗನ ಹೊಸಿ ಹೇಳ್ಬಿಟ್ಟು ಹಂಗೋ ಹಿಂಗೋ ಮ್ಯಾನೇಜ್ ಮಾಡಿಬಿಡು. ಹಾಂ ಸರಿ ಸರಿ ಆಯಿತು. ಸರಿ ನಾನು ಬರ್ತೀನಿ. ಹಾಂ ಸರಿ ಸರಿ ಆಯಿತು. ಅಪ್ಪ ಕೊನೆಗೂ ಯಾರಿಗೆ ಸೇರ್ಬೇಕಿತ್ತು ಆಸ್ತಿ ಎಲ್ಲನೂ ಸೇರಿದ್ದಾಯ್ತು. ಇನ್ನೇನು ಇವ್ರ ಸಂಸಾರ ಒಂದು ಸಂದಕ್ಕಿದ್ಬಿಟ್ರೆ ಇನ್ನೇನು ತೊಂದರೆ ಇಲ್ಲ. ಪದ್ದು ಜೀವನದಾಗ ಎಲ್ರಿಗೂ ಎಲ್ರಿಗೂ ಸಹಾಯ ಮಾಡ್ತಿದ್ಯಾ, ಎಲ್ರಿಗೂ ಒಳ್ಳೆದನ್ನೇ ಮಾಡ್ತಾ ಇದೆಯಾ, ಒಳ್ಳೆ ಕೆಲಸನೇ ಮಾಡ್ತಾ ಇದೆಯಾ ಪದ್ದು ನೀನು. ಗ್ರೇಟ್ ಗ್ರೇಟ್ ಗ್ರೇಟ್. ಯಾರು ಹೆಂಗನ ಉಕ್ಕಣ್ಲಿ, ಆದರೆ ನಾನೇ ಗ್ರೇಟ್ ಬಿಡು. ಹೆಂಗೋ ಸಂದಕ್ಕಿರ್ಲಿ. ನಂಗೆ ಇನ್ನೇನಾಗಬೇಕು, ಅಪ್ಪಗೆ ಹೋಗ್ಬಿಟ್ಟು ಒಂದು ಕ್ಷಣ ಮನೆ ಕಳನ. ರೋಜಾ ರೋಜಾ ಪದ್ದು ರೋಜಾ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಏನು ಮಾಡಲಿ ಸಾವುಕಾರ, ಏನು ಮಾಡಲಿ? ಅಯ್ಯೋ ಏನೋ ಅವ್ರ ಅಪ್ಪಂಗೇನೋ ಇದ್ದಕ್ಕಿದ್ದಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆನೇನಿಯಾ ಹೊಂಟು ಹೋಗ್ಬಿಟ್ಲತ್ಲಾಗೆ ಊರಿಗೆ. ಅವ್ರ ಅಮ್ಮ ಅವಳು ಇಬ್ರು ಹೊಂಟು ಹೋಗ್ಬಿಟ್ರು. ಏನಮ್ಮ ಹೇಳ್ತಿದ್ಯಾ? ಹುಷಾರಿಲ್ವಾ? ಊರಿಗೆ ಹೊಂಟೋಗ್ಬಿಟ್ಲಾ? ಅಲ್ಲ, ನಾನು ಮದುವೆ ಆಗೋ ಹುಡುಗ ನನಗೊಂದು ಮಾತು ಹೇಳ್ದಿದ್ದಂಗೆ ಒಂದು ಕತೆನೂ ಹೇಳ್ದಿದ್ದಂಗೆ ಹೆಂಗೆ ಹೊಂಟೋಗ್ಬಿಟ್ಲು ಅಂತ ಹೇಳ್ಬಿಟ್ಟು. ಅಯ್ಯೋ ಶಿವನೇ, ಈಗೇನು ಮಾಡಲಿ, ಹೆಂಗೆ ಹುಡ್ಕೋದು? ಸರಿ ಅಪ್ಪದು ಬಾ, ನಾನು ಬರ್ತೀನಿ ಬೆಂಗಳೂರಿಗೆ. ಅದೇನು ಅಡ್ರೆಸ್ಸು ಅದೇನೈತೆ ಹೇಳು, ಹೋಗ್ಬಿಟ್ಟು ನಾವು ನೋಡ್ಕೊಂಬಿಟ್ಟು ಬಂದ್ಬಿಡನಿ. ಆಮೇಕಿಂದ ಸುಮ್ಮನೆ ಯಾಕೆ ಬೇಕು? ತಿರ್ಗಾ ಎಲ್ಲನ ತಿರ್ಗಾ ರಪ್ಪಂಗೆ ಏನೋ ಹುಷಾರು ತಪ್ಪಿಟ್ಟು ಪಾಪ ನಾವು ನೋಡ್ಕೊಳಕ್ಕೆ ಹೋಗ್ಲಿಲ್ಲ ಅಂದರೆ ಸಂದಕ್ಕಿರಕ್ಕಿಲ್ಲ. ಬಾಬಾ ಹೋಗೋಣ. ಸಾವುಕಾರ್ರೆ ಹೋಗ್ಬೇಕು ಅಂತಂದ್ರೆ ಹೋಗಕ್ಕೆ ಮನೆ ಅಡ್ರೆಸ್ ಎಲ್ಲ ಗೊತ್ತಿರ್ಬೇಕಲ್ವ ಸಾವುಕಾರ್ರೆ? ಮನೆ ಅಡ್ರೆಸ್ ಏನು ಗೊತ್ತಿಲ್ದಿದ್ದಂಗೆ ಹೆಂಗ್ ಹೋಗಕ್ಕಾಯ್ತದೆ? ಏನು ಮನೆ ಅಡ್ರೆಸ್ಸು ಗೊತ್ತಿಲ್ವಾ? ಅಯ್ಯೋ ಸಾವುಕಾರ್ರೆ, ನಾನೇನು ಕವಳ ಮನ್ಗೆ ಹೋಗೋಣ? ನಾನು ಬೆಂಗಳೂರು ಮಕವೇ ನೋಡಿಲ್ಲ ಅಂತದ್ರಾಗ ನಾನೇನಕ್ಕೆ ಹೋಗ್ಲಿ? ಸುಮ್ಕೇನಿಯ ಅವ್ರ ಮನೆ ನೋಡಕ್ಕೆ ಬೆಂಗಳೂರಾಗ ಒಂದು ಕಿತ್ತ ಕರ್ಕೊಂಡು ಹೋಗಿದ್ಲು ಸಾವುಕಾರ್ರೆ. ಅದು ಬಿಟ್ಬಿಟ್ರೆ ನನಗಂತೂ ಏನೂ ಗೊತ್ತಿಲ್ಲ ಕಣಪ್ಪ. ಒಂದಿನ ಕರ್ಕೊಂಡೋದ್ಲು, ಕರ್ಕೊಂಬಂದು ಅಷ್ಟು ಅಡ್ಡು ಬೆಂಗಳೂರಾಗೆ ಅವ್ರ ಮನೆ ಯಾವುದು, ಮಠ ಯಾವುದು, ಅಡ್ರೆಸ್ ಏನು ನನಗಂತೂ ಏನೂ ಗೊತ್ತಿಲ್ಲ. ಏನು ಮಾಡೋಕ್ಕಾಯ್ತದೆ? ಹುಷಾರಿಲ್ಲ ಅಂತ ಹೊಂಟ್ಬಿಟ್ಲು. ಏನು ನನಗೂ ಹೇಳಲಿಲ್ಲ. ಹಿಂಗೆ ಹುಷಾರಿಲ್ಲ ನಮ್ಮ ಅಪ್ಪಂಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಹೊತ್ಲಾಗೆ ಬೆಳಿಗ್ಗೆನೇ ಎದುರು ಬೆಳಿಗ್ಗೆ ಬಸ್ಗೆ ಹೊಂಟ್ಬಿಟ್ರು. ನಾನು ಸದ್ಯ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿದ್ರು ನಾನು ಹೆಂಗೆ ತಡಿಲಿ? ಅದಕ್ಕೆ ಅಂತ ಸುಮ್ಮನೆ ಅದೇ ಅಷ್ಟೇನೇನಿಯ. ಇದೇನು ಪದ್ದು ಹಿಂಗಂತೀಯ? ಅಡ್ರೆಸ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಆಸ್ತಿ ಎಲ್ಲ ಬರ್ಕೊಟ್ಟಿದ್ದೀನಿ. ಈಗ ನೋಡಿದ್ರೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದೆಯಾ? ಊರಿಗೆ ಬಿಟ್ಟು ಎಲ್ಗೋ ಹೋದ್ರು ಅಂತ ಹೇಳ್ತಾ ಇದೆಯಾ? ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಾ? ಅಯ್ಯ ಸಾವುಕಾರೆ, ಗೊತ್ತಿಲ್ದಿರ ಅಡ್ರೆಸ್ನ ಗೊತ್ತೈತೆ ಅಂತ ಹೇಳಕ್ಕಾಯ್ತದ? ಅಡ್ರೆಸ್ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂತ ನನಗೆ ಹೇಳ್ತಾ ಇವ್ನಿ ಅಷ್ಟೇ. ನೀನಿಯ ಗೊತ್ತಿದ್ರೆ ಗೊತ್ತೈತೆ ಅಂತ ಹೇಳ್ತಾ ಇದ್ದೆ. ನೀವೇನಾದ್ರು ನನ್ನ ಹತ್ರ ಬಂದ್ಬಿಟ್ಟು ನನ್ನ ಹತ್ರ ಕೇಳ್ಬಿಟ್ಟು ಏನಾರ ವ್ಯವಹಾರ ಮಾಡಿದ್ರೆ ನೀವು ಹೇಳಿ? ನನ್ನನ್ನೇನ ಕೇಳ್ಬಿಟ್ಟು ವ್ಯವಹಾರ ಮಾಡಿದ್ರೆ ಇಲ್ಲ ನನಗೇನಾರ ದುಡ್ಡು ಕೊಟ್ರಾ? ಎಂಥದ್ದು ಇಲ್ಲ ತಾನೇ? ಇವಾಗ ನೋಡ್ರೆ ಬಂದು ನನ್ನನ್ನೇ ಕೇಳ್ತಾ ಇದ್ದೀರಾ? ಅಯ್ಯೋ ಊರಾಗ ಏನಾದ್ರೂ ಸಹಾಯ ಮಾಡೋ ಕೊಡೈತೀನಿ ನೋಡು, ಅದಕ್ಕೆ ನೆನೆಯ. ಅಯ್ಯೋ ನೀವೆಲ್ಲ ಆಸ್ತಿ ಪತ್ರ ಎಲ್ಲ ಬರ್ಕೊಟ್ರ ಅವಳಿಗೆ ಆಸ್ತಿಯಾ? ಅವಳ ಆಸ್ತಿನೂ ಎಲ್ಲ ನಿನಗೆ ಬರ್ಕೊಟ್ರಲ್ಲ. ಅದ್ರಾಗ ನೋಡ್ಕೊಳ್ಳಿ ನೀವು. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಹೂನಲ್ವೇ, ನನಗೂ ಆಸ್ತಿ ಪತ್ರ ಎಲ್ಲ ಬರ್ಕೊಟ್ರು. ಬೆಂಗಳೂರು ಆಸ್ತಿ, ಅಯ್ಯೋ ಅದಕ್ಕೆಲ್ಲ ಟೆನ್ಷನ್ ಯಾಕೆ ತಗೋಬೇಕು? ಮರ್ತೇ ಹೋಗ್ಬಿಟ್ಟಿದ್ದೆ ನಾನಂತೂ. ಆಸ್ತಿ ಎಲ್ಲನೂ ಬರ್ಕೊಟ್ಟವ್ರು ಅನ್ನೋದೇನಿಯ ಮರ್ತೋಗ್ಬಿಟ್ಟಿದ್ದೆ. ಸರಿ ಸರಿ ಬಿಡು, ಆಯ್ತು. ಇನ್ನೇನು ಆಸ್ತಿರಾಗ ಏನೇನಿಯ ಅಡ್ರೆಸ್ಸು ಪಡ್ರೆಸ್ಸು ಎಲ್ಲ ಇರ್ತದೆ. ಹೋಗ್ಬಿಟ್ಟು ಒಂದು ಕಿತ್ತ ನೋಡ್ಕೊಂಬಿಟ್ಟು ಬರ್ತೀನಿ ಹೇಳು. ಅಯ್ಯೋ ಸುಮ್ಮನೆ ಟೆನ್ಷನ್ ತಗೊಂಡಂಗಾಯ್ತು ನಾನಂತೂ. ಪಾಪ ರೋಜಾ ಎಷ್ಟು ಬೇಜಾರು ಮಾಡ್ಕೊಂಡವಳೋ ಏನೋ ನನಗೆ ಗೊತ್ತಿಲ್ಲ. ಹೋಗ್ಬಿಟ್ಟು ಒಂದು ಕಿತ್ತ ನೋಡ್ಕೊಂಬರ್ಬೇಕು. ಮೊದ್ಲ ಕೆಲಸ ಮಾಡಿ ಸಾವುಕಾರ್ರೆ, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ರಿ. ಪಾಪ ನೀವು ಮದುವೆ ಮಾಡ್ಕೊಳ್ಳೋ ಹುಡುಗಿ ಅಲ್ವೇ? ಬೆಂಗಳೂರಿಗೆ ಹೋಗಿ ಅಡ್ರೆಸ್ ಎಲ್ಲ ಕೊಟ್ಟೋಳಲ್ಲ, ಅಡ್ರೆಸ್ ಹುಡಿಕೊಂಡು ಹಂಗೆ ಸೀದಾ ಹೋಗ್ಬಿಟ್ಟು ಬೆಂಗಳೂರಿಗೆ ಮಾತಾಡ್ಸ್ಕೊಂಡು ನೋಡ್ಕೊಂಡು ಖುಷಿಯಾಗಿ ಅಲ್ಲೇ ಬೇಕಾದ್ರೆ 2 ದಿನ ಇದ್ದು ನಿಮ್ಗೆ ಏನೇನು ಬೇಕೋ ಎಲ್ಲನೂ ಕೆಲಸ ಮುಗಿಸ್ಕೊಂಡು ನಿಧಾನ ಬರೀವ್ರಂತೆ. ಒಳ್ಡಿ ನನಗಂತೂ ಈ ಇಂಗ್ಲೀಷ್ ಎಲ್ಲ ಗೊತ್ತಾಗಕ್ಕಿಲ್ಲ. ಪ್ಯಾಟೆ ಗಿಟ್ಟೆ ಬಗ್ಗೆ ಎಲ್ಲ ಅನುಭವ ಇಲ್ಲ. ನಿಮ್ಗಂತೂ ಬೇಜಾನ್ ಅನುಭವ ಇರಬೇಕಲ್ವಾ? ಒಳ್ಡಿ
ಸರಿ ಸರಿ ಆಯ್ತು. ಅಯ್ಯೋ ಸುಮ್ಮನೆ ಟೆನ್ಷನ್ ತಗೊಬಿಟ್ಟೆ ನಾನಂತೂ. ಸರಿ ಸರಿ ಬರ್ತೀನಿ. ಹೋಗು ಕಮ್ಮಂಗೆ ನನ್ನ ಮಗನಿ. ಅಲ್ಲ ಅದ್ರ ಏನು ಬರ್ದವ್ರು ಇಂಗ್ಲೀಷು ಪತ್ರದಾಗೆ ಏನು ಬರ್ದವ್ರೆ ಅಂತ ಹೇಳ್ಬಿಟ್ಟು ಎಂಥದನ್ನೂ ಗೊತ್ತಿಲ್ಲ. ಪತ್ರ ಹಿಡ್ಕೊಂಡು ಆಸ್ತಿ ಹುಡಿಕೊಂಡು ಮನೆ ಹುಡಿಕೊಂಡು ಹೋಯ್ತಾನಂತೆ. ಹೋಗು ಸರಿಯಾಗಾಯ್ತು ನಿನಗೆ ಮರಯ್ಯ. ಹೋಯ್ತಾ ಇರು, ಸುಮ್ಕೆ ನೆಟ್ಟು ಹೋಯ್ತಾ ಇರು. ಈ ನನ್ನ ಮಗನ ಬುದ್ಧಿ ಕಲ್ಸಕ್ಕೆ ನನ್ನ ದೆಯ್ಯನೇ ಬರಬೇಕಾಯ್ತು. ಏನು ಜಂಬ ಮಾಡ್ಕೊಂಡು ಊರಾಗಿರೋ ಆಸ್ತಿ ಪಾಸ್ತಿ ಎಲ್ಲ ಹೊಡ್ಕೊಂಡು ನುಂಗಾಕಿ ಪಾಪ ಎಂಟಿ ಆಸ್ತಿ ಅಂತಲೂ ನೋಡಿದಂಗೆ ಗೊತ್ತೈಕ್ರೆ ಬರ್ಸ್ಕೊಂಡು ನುಂಗಾಕವನಲ್ಲ. ಈ ನನ್ನ ಮಗಂಗೆ ಸರಿಯಾಗೈತೆ. ಇನ್ಮೇಲೆ ಎಂಟಿ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಆ ಶಾರದಿಗೂ ಸರಿಯಾಗೈತೆ ಅನ್ನಿಸ್ತದೆ. ಇಬ್ರಿಗೂ ಸರಿಯಾಗಲಿ ಬಿಡು. ಇವ್ರ ಮಕ್ಕ ಮುಚ್ಚ ಇವ್ರಂತೂ ಜನ್ಮದ ಉದ್ಧಾರ ಹಾಕಿಲ್ಲ. ನಮ್ಗೆ ಯಾಕೆ ಬಿಡು, ಹೋಗೋಣ. ಓ ಏನೋ ಮರೆ, ಯೋಸ್ ದಿನ ಆದ್ಮೇಲೆ ಊರಿಗೆ ಬರ್ತಾ ಇದ್ರೆ ಗುರ್ತೇ ಸಿಗ್ತಾ ಇಲ್ಲ ನೀವು ಅಂತ ಹೇಳ್ಬಿಟ್ಟು. ಯಾರೋ ಹತ್ರದವ್ರು ಮಾತ್ರ ನಿನಗೆ ಗುರ್ತು ಸಿಗ್ತದೆ, ದೂರ ಇರೋರು ಗುರ್ತೇ ಸಿಗ್ತಾ ಇಲ್ಲ. ಹೇಳಿದ್ನಲ್ಲ ಸ್ವಲ್ಪ ಕೆಲಸ ಇತ್ತು ಪ್ಯಾಟನಾಗೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಮ್ಮ ನನ್ನ ಮಗ ಎಲ್ರೂ ಸಂದಕವ್ರ. ಅಯ್ಯೋ ಅಮ್ಮರೇ ಎಲ್ರೂ ಸಂದಕವ್ರೆ. ಬೊಂಬಾಟಗವ್ರೆ. ಬನ್ನಿ. ಅಯ್ಯೋ ನಾವು ನಿಮ್ಮ ಅಮ್ಮ ಅಂತೂ ಯಾವಾಗ ಕೇಳ್ದಾಗ ನಾಪಿಸ್ಕೊಂಡು ಅದೇ ಇತ್ತಾ ಇದ್ರು. ಎಂದೂ ನಾನು ಬಿಟ್ಟು ಓದೋಳಲ್ಲ, ಎಂದು ನಾನು ಬಿಟ್ಟು ಓದೋಳಲ್ಲ ಅಂತ ಹೇಳ್ಬಿಟ್ಟು. ಬನ್ನಿ ತುಂಬ ವರ್ಷಗಳಾದ್ಮೇಲೆ ಇವತ್ತು ನಿಮ್ಮ ಮಕ್ಕದ ಖುಷಿ ನೋಡ್ತಾ ಇವ್ನಿ ನಾನಂತೂ. ಖುಷಿ ಪಡ ಅಂತ ವಿಷಯ ನನಗೆ. ಇನ್ನು ಸ್ವಲ್ಪ ದಿನ ಉಟ್ಕೊಂಡು ಹೇಳ್ತೀನಿ ಏನು ಖುಷಿ ಪಡೋದು ಅಂತ ಹೇಳ್ಬಿಟ್ಟು. ಸರಿ ನಾನು ಇವಾಗ ಮಂತಕ್ಕೆ ಹೋಗ್ಬೇಕು. ಪಾಪ ಅಮ್ಮ ನನ್ನ ಮಗ ಎಲ್ಲ ಕಾಯ್ತಾ ಇರ್ತಾರೆ. ಸರಿ ಒಳ್ಳಿ ಪಾಪ ಎಂಥ ಒಳ್ಳೆ ಹೆಂಗ್ಸ್ಗೆ ಎಂಥ ಕೆಟ್ಟ ಗಂಡ ಸಿಕ್ಬಿಟ್ಟ. ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಈ ಅಮ್ಮನ ನೋಡಿದ್ರೆ. ಆ ಕಳ್ಳ ನನ್ನ ಮಗ ನೋಡಿ ಇವಾಗ ಯಾವಳನ್ನೋ ಕಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಯಾವಳಿಂದೇನೋ ತಿರುಗ್ತಾವನಂತೆ. ಪಾಪ ಇಲ್ಲಿ ನೋಡಿದ್ರೆ ಇವರು ಪಾಪ ಒದ್ದಾಡಂಗೆ ಒಲೆಗೆ ಬೀಳ್ತಾವ್ರಿ. ಏನು ಮಾಡೋಕ್ಕಾಗಿಲ್ಲ. ಹಣೆ ಬರಹ ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಿಲ್ಲ ಬಿಡು. ದೇವರು ಎಲ್ಲೋ ಅಂತ ಇವ್ರಿಗೂ ಒಳ್ಳೇದು ಮಾಡ್ತಾನೆ. ಎಷ್ಟು ದಿನ ಆದ್ಮೇಲೆ ಊರಿಗೆ ಬತ್ತೈತೆ. ಹಿಂಗೆ ಬದಲಾಗಿರೋದು ನೋಡಿ ನನಗೆ ಖುಷಿ ಆಯ್ತಾಯ್ತಪ್ಪ. ಯಪ್ಪ ಸದ್ಯ ನಮ್ಮ ಊರಿಗೆ ಬಂದ್ಬಿಟ್ಟು ಈಗೋಸಿ ಸಮಾಧಾನ ಆಯ್ತಾಯ್ತು ನನಗಂತೂ. ಬಿರ್ಬಿರ್ನ ನಡ್ಕೊಂಡು ಹೋಗ್ಬೇಕು. ಅಯ್ಯೋ ಸದ್ಯ ಎಲ್ಲ ಆಸ್ತಿ ನನ್ನ ಕೈ ಸೇರೈತೆ ಅನ್ನೋದೇ ಒಂಥರ ಖುಷಿ. ನನ್ನ ಗಂಡಂಗೆ ನಾಮ ಹಾಕಿದ್ನಲ್ಲ, ನನ್ನ ಗಂಡ ಇನ್ಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನಲ್ಲ ನನ್ನದೇನೇ ಇನ್ನೊಂಥರ ಖುಷಿ. ಬೇಗ ಮನೆಗೆ ಹೋಗೋಣ. ಪಾಪ ನಮ್ಮ ಅಮ್ಮ ನನ್ನ ಮಗ ಎಲ್ಲ ಕಾಯ್ಕೊಂಡು ಕುಂತಿರ್ತಾರೆ. ಅಮ್ಮ ಮಗಳೇ. ಅಯ್ಯೋ ಮಗಳೇ ನೀನು ಗುರ್ತಿಡಿಯೋಕೆ ಆಗಕ್ಕಿಲ್ಲ, ಹಂಗೆ ಹೋಗ್ಬಿಟ್ಟಿದ್ಯಲ್ಲೇ ಮಗಳೇ. ಅಯ್ಯೋ ಹೂ ಕಣಮ್ಮ ನಾನೇ ನೆನೆಯ. ಇದೆಲ್ಲನೂ ಸಾಧ್ಯ ಆಗಿದ್ದು ಪದ್ದು ನೀವು ಹೇಳ್ಕೊಳ್ಸಿದ್ರಲ್ಲ ಪದ್ದು ಅಂತ ಹೇಳ್ಬಿಟ್ಟು ಅವರಿಂದ ನೆನೆಯ. ಇವತ್ತು ನನಗೆ ಖುಷಿಗೆ ಈ ಸಂತೋಷಕ್ಕೆ ಎಲ್ಲ ಅವರೇ ನೆನೆಯ ಕಾರಣ. ಇದು ನನ್ನನ್ನು ಹಿಂಗೆಲ್ಲ ಬದಲಾಯಿಸಿದ್ದೆಲ್ಲ ಅವರೇನೇ ಕಣಮ್ಮ. ಎಷ್ಟೊಂದು ಸಹಾಯ ಮಾಡಿದ್ರು ಗೊತ್ತೇನಮ್ಮ ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂತಂದರೆ ಅಷ್ಟು ಖುಷಿ ಆಗ್ತೈತೆ ಮಗಳೇ. ನಾನು ನಿನ್ನ ಇಷ್ಟು ಖುಷಿಯಾಗಿರೋದನ್ನ ನೋಡಬೇಕು ಅಂತ ಅದು ಎಷ್ಟು ವರ್ಷಗಳಿಂದನೂ ಕಾಯ್ಕೊಂಡು ಕುಂತಿದ್ನೋ ಏನೋ. ಕೊನೆಗೂ ನೀನು ಸಂದಕ ಹೋಗ್ಬಿಟ್ಟಲ್ಲ, ಅಷ್ಟೇ ನಿನಗೆ ಸಾಕು. ಮತ್ತೆ ಗಂಡ ಏನ್ರು ಒಂದಾದ್ರ ಗಂಡ ಇವಾಗ ಹೇಳ್ದಂಗೆ ಕೇಳ್ತಾವನ. ಈ ಮಗನ ಕರ್ಕೊಂಡು ಹೋಗಕ್ಕೆ ಬಂದೆ ಏನು? ಅಲ್ಲಿ ಹೋದ್ಮೇಲೆ ಒಂದು ಏನು ವಿಷಯನೂ ಮುಟ್ಟಿಸ್ಲಿಲ್ಲಮ್ಮ ನನಗಂತೂ ನೀನು. ಎಲ್ಲಿ ಹೊಳಿ ಅಂದ್ರೂ ಬಂದೇ ಇಲ್ಲ. ಅಯ್ಯೋ ಅಮ್ಮ ನೀನು ಅನ್ಕೊಂಡಂಗೆ ಏನೂ ಆಗಿಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ. ಅವನೇನು ಇವಾಗ ನನ್ನ ಜೊತೆ ಇಲ್ಲ. ಹಂಗಾರೆ ನಿನ್ನ ಗಂಡ ನಿನ್ನ ಜೊತೆಯಾಗಿ ಬರಲಿಲ್ವಾ? ಅಂದರೆ ನೀನು ನಿನ್ನ ಗಂಡ ಒಂದಾಗಲೇ ಇಲ್ವಾ? ಮತ್ತು ಪೊದ್ದು ಸಹಾಯ ಮಾಡಿದ್ಲು ಹಂಗೆ ಹಿಂಗೆ ಅಂತ ಹೇಳ್ದೆ. ಅಮ್ಮ ಹೇಳೋದನ್ನು ನಿಧಾನ ಕೇಳಿಸ್ಕ. ಇಡೀ ನಮ್ದು ಆಸ್ತಿ ಇತ್ತಲ್ಲ, ನನ್ನ ಗಂಡನ ಆಸ್ತಿ, ಇಡೀ ಆಸ್ತಿ ಎಲ್ಲನೂ ಇವಾಗ ನನ್ನ ಹೆಸ್ರನಾಗೆ ಮಾಡಿಸ್ಕೊಂಡಿದ್ದೀನಿ ಕಣಮ್ಮ. ನಾನು ಪೊದ್ದು ಎಲ್ಲ ಸೇರ್ಕೊಂಡು ಹೆಂಗನ ಮಾಡಿ ಸುಮ್ಮನೆ ಜೊತೆಗಿರ್ಬೇಕು ಅಂತ ಅಂದ್ಕೊಂಡ್ವಿ. ಜೊತೆಗೆ ಒಂದಾಗ್ಬಿಟ್ಟು ಹೆಂಗೋ ಸಾವುಕಾರನ ಜೊತೆ ಇದ್ಬಿಡ್ಬೇಕು, ನನ್ನ ಗಂಡನ ಜೊತೆ ನಾನು ಬಾಳ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ರು ಮೊದಲು. ಆಮೇಕಿಂದ ಇನ್ನು ನಿನಗಿನ್ನ ಚೆನ್ನಾಗಿರೋಳು ಯಾರನ್ನ ಸಿಕ್ಬಿಟ್ರೆ ನೀನನ್ನು ಬಿಟ್ಬಿಟ್ಟು ತಿರ್ಗಾ ಇನ್ನೊಬ್ಳಿಂದ ಓಡೋಗ್ಬಿಡ್ತಾನೆ. ಬ್ಯಾಡ ನನ್ನ ಮಗನ ನಂಬೇಡ. ಆಸ್ತಿ ಪಾಸ್ತಿ ಎಲ್ಲನೂ ನಿನ್ನ ಹೆಸ್ರನಾಗ ಇಟ್ಕ. ಆಮೇಲೆ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ. ಬೇರೆ ಯಾವ ಹುಡುಗಿಯರಿಂದೇನೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಪೊದ್ದುನೇ ಹೇಳಿದ್ದು. ಅದಕ್ಕೆ ನಾನು ಸರಿ ಅಂತ ಒಪ್ಕೊಂಡೆ ಕಣಮ್ಮ. ಈಗ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ ಕಣಮ್ಮ. ಆ ಅಪ್ಪನ ಆಸ್ತಿ ಏನೇನಿತ್ತು ನನ್ನ ಗಂಡನ ಆಸ್ತಿ ಎಲ್ಲ ಆಸ್ತಿನೂ ಇವಾಗ ನನ್ನ ಹೆಸ್ರನಾಗೈತೆ ಕಣಮ್ಮ. ಇನ್ಮೇಲೆ ನನಗೂ ನನ್ನ ಮಗಂಗೂ ಯಾವುದೇ ಮೋಸ ಆಗಕ್ಕಿಲ್ಲ ಕಣಮ್ಮ. ಅಯ್ಯೋ ಮಗಳೇ, ಅಯ್ಯೋ ಒಳ್ಳೆ ಐಡಿಯಾನೇ ಮಾಡ್ಬಿಟ್ಟಿದ್ದೀರಾ. ಇದಕ್ಕೆಲ್ಲ ಕಾರಣ ಪೊದ್ದು ಕಣಮ್ಮ. ಅವಳು ಹೊಟ್ಟೆ ತಣ್ಣಗಿದ್ದು 100 ಕಾಲ ಸುಖವಾಗಿ ಬಾಳಿ ಕಣಮು ಅಲ್ವೇ. ಅವಳು ಹೊಟ್ಟೆ ತಣ್ಣಗಿರ್ಲಿ. ಅಲ್ಲ ಬಿಡು, ಇನ್ನು ಮ್ಯಾಲೆ ಹೆಂಗೋನೂ ನಿನ್ನ ಗಂಡನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕೋದು ಇಲ್ಲ. ನಾನಂತೂ ಇಲ್ಲಿ ಗೊಳು ಅಂತ ಒಳಂಗೂ ಇಲ್ಲ. ಸದ್ಯ ಹೆಂಗೋನೂ ಎಲ್ಲ ಸೊರೈತಲ್ಲ ನಿನ್ನ ಬಾಳು. ನಂಗೆ ಅದೇ ಕಣಮ್ಮ ಖುಷಿ. ಬಾ ಕುಂತ್ಕ ಬಾ. ನಿನ್ನ ಮಗ ನೋಡಿ ಮನೆ ಕಂಡವನಿ ಅಮ್ಮ 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 ಅಂತ ಕನ್ವರಿಸ್ತಾ ಇದ್ದ. ಅಯ್ಯೋ ಬಾ ಮಾತಾಡಿಸ್ಬಾ ಫಸ್ಟು. ಬಾಮ ದೇವ್ರಿಗೆ ತುಪ್ಪು ದೀಪ ಹಚ್ಬಿಡ್ತೀನಿ.